ಕಾಂಗ್ರೆಸ್ ಪಾರ್ಟಿಯಲ್ಲಿ ಭಿನ್ನಮತಗಳು ಜಾಸ್ತಿ ಆಗ್ತಾ ಇದಾವೆ. ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವ್ರ ಕೃಷಿ ಎಷ್ಟು ದಿನಗಳ ಕಾಲ ಗಟ್ಟಿ ಮಾಡ್ಕೊಂತಾನೋ ಇಲ್ಲ ಗೊತ್ತಿಲ್ಲ ಆಗ್ಲಿ, ಅವ್ರ ಕೃಷಿಗೆ ಯಾವತ್ತು ನಮಗೆ ತೊಂದರೆ ಆಗುತ್ತೆ ಅಂದ್ರಿಗಿನ ಈ ರಾಜ್ಯದ ಮುಖ್ಯಮಂತ್ರಿಗೆ ಅಹಿಂದ ಅನ್ನಂತ ಸಮುದಾಯ, ಅಹಿಂದ ಅನ್ನಂತ ಸಂಘಟನೆಯಿಂದ ಅದು ನೆನಪಾಗುತ್ತೆ. ಯಾಕಂದ್ರೆ ಇವತ್ತು ರಾಜಕೀಯವಾಗಿ ನೋಡಿದಂತ ಟೈಮಲ್ಲಿ ನಾನು ಬಾಗಲಕೋಟೆಯಲ್ಲಿ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದೆ. ಈ ಉಪಚುನಾವಣೆಗಳಾದ ನಂತರ ಏನಾಗ್ತಾವಂದ್ರಿಗಿನ ಎಲ್ಲರೂ ಕೂಡ ಡೆಲ್ಲಿಗೆ ಹೋಗ್ತಾರ. ಏನ್ ಮಾದೇವಪ್ಪ ಡೆಲ್ಲಿಗೆ ಹೋಗಿನ, ಜಾರಕಿಹೊಳಿ ಡೆಲ್ಲಿಗೆ ಹೋಗಿದಾರ. ಅಲ್ಲಿ ಡೆಲ್ಲಿಯಲ್ಲಿ ಹೋಗಿ ಕುಳಿತು ಏನ್ ಮಾಡ್ತಾರ ಅಂದ್ರೆ ಸುಮ್ಮನೆ ಅಹಿಂದ ಸಮಾವೇಶ ಮಾಡ್ತೀರಿ ಅಂತೇಳಿ ಅಲ್ಲಿ ಹೋಗಿ ಕುಂತಾರ. ನೆಪದ ಸಲುವಾಗಿ ಅಹಿಂದ ಸಮಾವೇಶ. ನಾನು ಇವತ್ತು ಅಹಿಂದ ಸಮಾವೇಶಗಳು ಯಾವ ಪುರುಷತ್ವಕ್ಕೋಸ್ಕರವಾಗಿ ಮಾಡ್ತಾರೆ ಇವರೆಲ್ಲರೂ ಕೂಡ. ಯಾಕಂದ್ರೆ ಹೈಕಮಾಂಡ್ ನ ಅವ್ರಿಗೆ ಪರ್ಮಿಷನ್ ಸಲುವಾಗಿ ಅಲ್ಲಿ ಹೋಗಿ ಕುಂತಾರಂತೆ. ಅಂದ್ರೆ ಇವತ್ತು ಕಾಂಗ್ರೆಸ್ಸಿನ ಪರಿಸ್ಥಿತಿ ಏನಾಗಿದೆ ಅಂದ್ರಿಗಿನ ಡೆಲ್ಲಿಗೆ ಹೋಗಿ ಬರ್ಲಿಕ್ಕೆ 2.5 ವರ್ಷ ಕಳೆದು ಬಿಟ್ಟಿರು. ಇವತ್ತು ಕೃಷಿಗೆ ಎಲ್ಲೆಲ್ಲಿ ತೊಂದರೆ ಬರುತ್ತಿಲ್ಲ ಅವತ್ತು ಅಹಿಂದಗಳು ನೆನಪಾಗಂತ ಕೆಲಸ ಆಗುತ್ತೆ. ಈ ರಾಜ್ಯದ ಮುಖ್ಯಮಂತ್ರಿಗಳು ಏಕ್ ದಿನಕ ಸುಲ್ತಾನ್ ಆಗಿ ಮುಖ್ಯಮಂತ್ರಿ ಆಗಿ ಮುಂದುವರಿತಾರ, 2 ದಿನಕ ಸುಲ್ತಾನ್ ಆಗಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಮುಂದುವರಿತಾರ ಅಂತ ಗೊತ್ತಿಲ್ಲ ಯಾರಿಗೂ ಕೂಡ. ಹಂಗಾಗಿ ಇವತ್ತು ಸಿಎಂ ನ ಕುರ್ಚಿ ಏಕ್ ದಿನಕ ಸುಲ್ತಾನ, 2 ದಿನಕ ಸುಲ್ತಾನ ಕುರ್ಚಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಎಷ್ಟು ದಿನಗಳು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂಡ್ತಾರ ಅನ್ನೋದು ಕೂಡ ಯಾರಿಗೆ ಅವ್ರಿಗೆ ಗೊತ್ತಿಲ್ಲದಂತ ಪರಿಸ್ಥಿತಿ ಬಂದಿದೆ. ಹಂಗಾಗಿ ಇವತ್ತಿನ ವಾತಾವರಣದಲ್ಲಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾವ್ದು ಸರಿ ಇಲ್ಲ. ಕೇವಲ ಅಹಿಂದ ಸಮಾವೇಶ ಮಾಡ್ತೀವಿ ಅಂತ ಡೆಲ್ಲಿಯಲ್ಲಿ ಕುಂತಾರ. ಇನ್ನು 2 ವರ್ಷಗಳ ಕಾಲ ಹಿಂಗೆ ಕಳೆದು ಬಿಡ್ತಾರೆ. ಇವತ್ತು ಒಂದು ಕಡೆ ಇವತ್ತು ಸಾಕಷ್ಟು ಬಿಸಿಲು ಬಂದು ಇವತ್ತು ಬರಗಾಲ ಸೃಷ್ಟಿ ಆಗ್ತಾ ಇದೆ. ಈ ಬರಗಾಲ ಸೃಷ್ಟಿ ಆಗುವಂತ ಟೈಮಲ್ಲಿ ಒಂದು ಕಡೆ ಕುಡಿಲಿಕ್ಕೆ ನೀರಿಲ್ಲ, ದನಕರುಗಳಿಗೆ ಮೇವಿಲ್ಲ, ಜಾನುವಾರುಗಳು ಸಾಯ್ತಾ ಇದಾವ, ಜನರೆಲ್ಲ ಕೂಡ ಕುಡಿಯಕ್ಕೆ ನೀರಿಲ್ಲ ಅಂತ ಹೇಳಿ ಪರದಾಡ್ತಾ ಇದಾರ. ಒಂದು ಕಡೆ ನಮ್ಮ ಬಳ್ಳಾರಿ ನಗರದ ಶಾಸಕರೆಲ್ಲರೂ ಕೂಡ ಸೇರಿ ರೋಡ್ ಅಗಲೀಕರಣ ಮಾಡ್ಬೇಕಂದ್ರೆ ಗಿಡಗಳು ಕಟ್ ಮಾಡ್ತಾ ಇದಾರ. ಯಾರು ಪರ್ಮಿಷನ್ ಇಲ್ಲಾರ್ದಂತ ವೀರಾವಯಸ್ಸಿನಿಂದ ರೋಡ್ ಅಗಲೀಕರಣ ಮಾಡ್ತೀವಿ ಅಂತೇಳಿ ಎಲ್ಲ ಗಿಡಗಳೆಲ್ಲ ಕೂಡ ನೆರಳೆಲ್ಲ ಕೂಡ ಇವತ್ತು ಕಡಿಯಂತ ಕೆಲಸ ಆಗ್ತಾ ಇದೆ. ಇವ್ರು ಕೇಳೋರು ಯಾರು, ಯಾರು ಬಿಡೋರು ಯಾರು? ಇವ್ರಿಗೆ ಎಲ್ಲರೂ ಕೂಡ ಇವ್ರಿಗೆ ಏನೂ ಇಲ್ಲ. ಇವತ್ತು ಏನಂದ್ರೆ ಎಷ್ಟು ದಿನಗಳ ಕಾಲ ಇತ್ತು ಅದು ಅಷ್ಟು ದಿನಗಳ ಕಾಲ ಈ ರಾಜ್ಯವನ್ನ ಹಾಳು ಮಾಡಿ ಹೋಗ್ಬೇಕು. ಜನರು ಹೆಂಗ್ ಹೋದ್ರೆ ಏನ್ ಬೇಕಾಗಿತ್ತು? ಯಾರಿಗೆ ಬಳ್ಳಾರಿಗೆ ಮಂದಿಗೆ ಏನು, ಬಳ್ಳಾರಿಗೆ ನಾಯಕರಿಗೆ ಏನ್ ಗೊತ್ತಾಗಿದೆ, ರಾಜ್ಯದಲ್ಲಿದ್ದಂತ ನಾಯಕರಿಗೆ ಏನ್ ಗೊತ್ತಾಗಿದೆ, ಅವ್ರಿಗೆಲ್ಲ ಕುರ್ಚಿ ಉಳಿಸ್ಕೋಬೇಕು. ಇವ್ರು ನೋಡಿದ್ರಿಗಿನ ಇವತ್ತು ಈ ಅಗಲೀಕರಣ ನೆಪದಲ್ಲಿ ಯಾರ್ದೇ ಪರ್ಮಿಷನ್ ಇಲ್ಲ ಅಂತ ಮರಗಳೆಲ್ಲ ಕೂಡ ಕಳೆದು ಇವತ್ತು ಇಷ್ಟು ಬಿಸಿಲಲ್ಲಿ ಸುಮಾರಾಗಿ 42-43 ಸೆಂಟಿಗ್ರೇಡ್ ಬಿಸಿಲಲ್ಲಿ ಒಂದ್ ಕಡೆ ಪ್ರಕೃತಿಯನ್ನು ನಾಶ ಮಾಡಂತ ಕೆಲಸ ಇವತ್ತು ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ಇವ್ರ ಮೇಲೆ ಕಠಿಣವಾದಂತ ಕ್ರಮ ತಗೋಬೇಕು ಅನ್ನೋ ಕಾರಣದಿಂದ ಇವತ್ತು ನಾನು ಮುಂದಿನ ದಿನಗಳಲ್ಲಿ ಇವತ್ತು ಒಂದು ಪ್ರೈವೇಟ್ ಕಂಪ್ಲೇಂಟ್ ಅನ್ನು ಕೂಡ ಕೋರ್ಟ್ ಅಲ್ಲಿ ನಾನು ದಾವಸುವಂತ ಕೆಲಸ ನಾನು ಮಾಡ್ತೀನಿ. ಮತ್ತೆ ಮೊನ್ನೆ ಈ CID ಯಾರು ಆ ಗಲಿಬೇಲಿ ಇದ್ದಂತವ್ರು ಎಲ್ಲರೂ ಕೂಡ ಕಲಿಸ್ತಾ ಇದಾರಂತ. ಅದ್ರಲ್ಲಿ ನಮ್ಮ ಅಕ್ಕ ತಂಗಿಯರು ಕೂಡ ನನಗೆ ಜಗಳ ಆಗಿದೆ ಅಂತೇಳಿ, ನನಗೆ ಏನಾದ್ರು ಪೆಟ್ಟಾಗಿದೆ ಅಂತೇಳಿ ಅವ್ರು ಮಾತಾಡ್ಸಕ್ ಬಂದಿದ್ರು. ಅವ್ರನ್ನ ಕೂಡ ಕೇಸಲ್ಲಿ ಸೇರ್ಸಿರ್ತಾರೆ. ಅವ್ರು ಕೂಡ ಕರೆದಾರಂತೆ. ಅವ್ರೆಲ್ಲ ಕೂಡ ಹೋಗವ ಏನ್ ಹೇಳಿ ಬರ್ರಿ, ನಮ್ಮ ತಮ್ಮಗೆ ಜಗಳ ಆಗುವಂತ ಟೈಮ್ ನಾವು ಹೋಗಿ ಒಂದು ಹೇಳ್ರಿ ಅಂತ ಹೇಳಿದ್ದೀನಿ ಸರ್. ಅದು ಇಲ್ಲಿ ತನಕ ಇದೆ, ಎಲ್ಲಾದ್ರೂ ಎಂಕ್ವೈರಿ ಮಾಡ್ತಿದ್ರೆ ನಮ್ಗೆ ಯಾವ್ದೇ ಆದೇಶ ಬಂದಿಲ್ಲ ಸರ್. ಈ ಪರಿಸರ ಹಾಳು ಮಾಡ್ತಾ ಇದಾರೆ ನೋಡಿ. ಅಧಿಕಾರಿಗಳಿಗೆ ಇವತ್ತು ಅರಿವಿಲ್ಲ. ಇವತ್ತು ರೋಡ್ ಅಗಲೀಕರಣ ಅಂತೇಳಿ ಅದಕ್ಕಂತ ಶಾಸಕರು ಎಲ್ಲಾ ಕೂಡ ಸೇರ್ಕೊಂಡು ಕುಮ್ಮಕ್ ಹಾಕೊಂಡು ಅದನ್ನ ಬಾರದನ್ನ ಕುಮ್ಮಕ್ ಮಾಡಿಕೊಂಡು ಇವತ್ತೆಲ್ಲ ಪರಿಸರ ಹಾಳು ಮಾಡ್ತಾ ಇದ್ದಾರೆ. ಧನ್ಯವಾದ. ಇಲ್ಲ, ಅವ್ರ ಮರ ಪರಿಸರ ಅನ್ನಂತದ್ದೇ ಅವ್ರಿಗೆ ಗೊತ್ತಿಲ್ಲ. ಅಗಲೀಕರಣ ಮಾಡ್ಬೇಕಂತ ಪರಿಸರವನ್ನು ಉಳಿಸಿ ಅಗಲೀಕರಣ ಮಾಡುವಂತ ಕೆಲಸ ಆಗಬೇಕು. ಅವ್ರಿಗೇನ್ರಿ ಇವತ್ತು ಪೊಲೀಸ್ ಅಂದ್ರಿಗೆ ಅವರು ಇಲ್ಲ, ಅರಣ್ಯ ಅಧಿಕಾರಿಗಳು ಅಂದ್ರಿಗೆ ಅವರು ಇಲ್ಲ, ಪರಿಸರ ಯಾವ ರೀತಿಯಲ್ಲಿ ಮರಗಳು ಬೆಳೀತಾ ಇದಾವ, ಯಾವ ರೀತಿಯಲ್ಲಿ ಪರಿಸರ ಉಳಿಸೋದ್ರಿಂದ ನಮ್ಮ ಜೀವಕ್ಕೆ ಒಂದು ಆಕ್ಸಿಜನ್, ನಮ್ಮ ಜೀವಕ್ಕೆ ಜೀವ ಸಿಗುತ್ತನ್ನಂತ ಪರಿಜ್ಞಾನ ಕೂಡ ಇಲ್ಲ ಅವ್ರಿಗೆಲ್ಲರೂ ಕೂಡ. ಯಾಕಂದ್ರೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾರ. ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂತ ಟೈಮ್ ಅವರೇ ಕುರ್ಚಿಗೋಸ್ಕರವಾಗಿ ಇವತ್ತು ಹೋರಾಟ ಮಾಡುವಂತ ಟೈಮಲ್ಲಿ ಅವರೇ ಅಧಿಕಾರವನ್ನು ಕೂಡ ಯಾವ್ದು 1 ದಿನಕ ಸುಲ್ತಾನ, 2 ದಿನಕ ಸುಲ್ತಾನ, 10 ದಿನಕ ಸುಲ್ತಾನ ಅಂತೇಳಿ ಯಾರಿಗೆ ಆ ಸುಲ್ತಾನ ಹೆಸರು ಇರ್ತಾನ ಕುರ್ಚಿ ಮೇಲೆ ಗೊತ್ತಾಗಂತ ಪರಿಸ್ಥಿತಿಯಲ್ಲಿ ಈ ನಾಡಿನ ಜನರ ಪರಿಸ್ಥಿತಿ. ಹಂಗಾಗಿ ಇವತ್ತು ರಾಜ್ಯದಲ್ಲಿ ಯಾವ್ದು ಸರಿ ಇಲ್ಲ. ಹಂಗಾಗಿ ಇವತ್ತು ನಾವು ಮುಂದಿನ ದಿನಗಳಲ್ಲಿ ಈ ಸರ್ಕಾರ ಉಳಿಸ್ಕೊಂತಾರ ಬೀಳಿಸ್ಕೊಂತಾರ ಅವ್ರು ಬಿಟ್ಟಿರಂತ ವಿಚಾರ.
ಹಂಗಾಗಿ ನನಗೇನಂದ್ರೆ ಅಡ್ಮಿನಿಸ್ಟ್ರೇಷನ್ ನಡೀತಾ ಇಲ್ಲ. ಯಾರು ಜಿಲ್ಲಾ ಮಂತ್ರಿಗಳು ಯಾರು ಇದಾರೋ ಇಲ್ಲ, ಅವ್ರು ಇದಾರ ಅನ್ನೋದಕ್ಕಿಂತ ಅವರು ಎಲ್ಲೆನ್ನೋ ಒಂದ್ ಕಡೆ ಗುರ್ತಿಸ್ಕೋಬೇಕಾಯ್ತು. ಯಾವನು ಹೋಗ್ತಾ ಇಲ್ಲ, ಜಾನುವಾರುಗಳಿಗೆ ಮೇವಿಲ್ಲ, ಕುಡಿಲಿಕ್ಕೆ ನೀರಿಲ್ಲ, ಎಲ್ಲ ದನಕರುಗಳು ಸಾಯ್ತಾ ಇದಾರೆ, ಗುಳೆಗೆ ಹೋಗ್ತಾ ಇದಾರೆ. ಹೆಂಗನ ಹಾಳು ಹೋಗ್ಲಿ, ಯಾವನಿದ್ದಾನೆ ಹೇಳ್ರಿ, ಯಾವನ್ ಕೆಲಸ ಮಾಡ್ತಾ ಇದ್ದಾನೆ ಹೇಳ್ರಿ. ಆ ಬಳ್ಳಾರಿ ಮಂತ್ರಿ ಯಾವನು ಇದಾನೆ ಅದು ಜಮೀರ್ ಅಹಮದ್ ಅಂತ ಈ ಜಿಲ್ಲೆ ಕೂಡ ಜಮೀರ್ ಅಹಮದ್ ಮಂತ್ರಿ ಇರ್ಬೇಕು. ಯಾವತ್ತು ಬರ್ತಾನೆ ನೋಡ್ರಿ. ಅವತ್ತು ಕುಣದಾಟ ಶುಗರ್ ಫ್ಯಾಕ್ಟರಿ ಬಗ್ಗೆ ಮಾತು ಕೊಟ್ಟ, ಒಂದು ತಿಂಗಳ ಒಳಗಡೆ ಮಾಡ್ತೇನೆ ಸಮಾವೇಶದಲ್ಲಿ ಮಾತು ಕೊಟ್ಟರು. ಇವತ್ತು ತುಂಗಭದ್ರಾ ಜಲಾಶಯಕ್ಕೆ ಗೇಟ್ ರಿಪೇರ್ ಮಾಡ್ತೀನಿ ಅಂತ ಹೇಳಿದ್ರು. ಇಲ್ಲಿ ತನಕ ಇದೆ, ಕುಂತ ಸಾಗ್ತಾ ಇದೆ. ಇವತ್ತು ನಮ್ಗೆ ಒಂದು ಬೆಳೆಗೆ ನಾಶ ಮಾಡ್ಯಾರ. ಇವತ್ತು ಒಂದು ಬೆಳೆಗೆ ನೀರು ಬರ್ಬೇಕಂತ ನಾಶ ಮಾಡಿದಾರ. ಇವತ್ತಿನ ತನಕ ಇದೆ, ಯಾವ ಮಂತ್ರಿ ತಿರುಗಿ ನೋಡ್ತಾ ಇಲ್ಲ. ಏನ್ ಮಾಡ್ತಾ ಇದಾರೆ ಇವರೆಲ್ಲರೂ ಕೂಡ? ಇವತ್ತು ಎಷ್ಟು ದೊಡ್ಡ ನಮ್ಮ ಅನ್ಯಾಯ ಮಾಡ್ತಾ ಇದಾರ, ಮೋಸ ಮಾಡ್ತಾ ಇದಾರ. ಈ ಸರ್ಕಾರ ಬಂದು ಮೀಸಲಾತಿಯಲ್ಲಿ ಕೂಡ ಮೋಸ ಮಾಡಿದೆ. ಉಗ್ರಪ್ಪ ಸಾಹೇಬ್ರ ನಮ್ಮ ಮಾವರು ಆಗ್ತಾರ, ಅವ್ರು ಉಗ್ರಪ್ಪನವರು. ಆ ಉಗ್ರಪ್ಪ ಬಂದು ಏನ್ ಬೇಕಾದ್ರೆ ಕೂಡ ಹೇಳ್ತಾನಾಗ್ಲಿ, ಹೇಳ್ರಲ್ಲ. ಎಲ್ಲಿ ನಿಮ್ಗೆ ಇವತ್ತು ಕೋರ್ಟ್ ಅಲ್ಲಿ ಇದ್ದಂತ ಟೈಮಲ್ಲಿ, ಕೋರ್ಟ್ ಅಲ್ಲಿ ಇವತ್ತು ನಿಮ್ಮ ವಕೀಲರೇ ಹೋಗಿ ಯಥಾಸ್ಥಿತಿ ಅಂದ್ರೆ 50% ಒಳಗಡೆ ಮೀಸಲಾತಿ ಕೊಡಬೇಕೆಂದು ನಿಮ್ಮ ವಕೀಲರು ಹೇಳಿದ ಪತ್ರವಾಗಿ ಇವತ್ತು ಜಡ್ಜ್ಗಳು ಪಾರ್ಶಿಯಲಿ ಸ್ಟೇ ಕೊಟ್ಟಾರ. ನೀವು ಹೈಕೋರ್ಟ್ ಅಲ್ಲಿ ಏನನ್ನ ಆಕಸ್ಮಿಕವಾಗಿ ನಿಮ್ ಲಾಯರ್ಗಳಿತ್ತು, 7-8 ಸಾರಿ ಲಾಯರ್ಗಳು ಮಿಸ್ ಮಾಡ್ಯಾರ ಕೋರ್ಟ್ಗೆ ಹೋಗೋದು. ಆಕಸ್ಮಿಕವಾಗಿ ನಿಮ್ ಲಾಯರ್ ಹೋಗಿ ಪ್ರೆಸೆಂಟ್ ಅಲ್ಲಿ ಹೋಗಿ ಅಟೆಂಡ್ ಆಗಿದ್ರಿಗಿನ ಅದು ಏನನ್ನ ಆಕಸ್ಮಿಕವಾಗಿ ಒಂದು ರೂಪಿಗೆ ಬರ್ತಾ ಇತ್ತು. ಇವ್ ಮೀಸಲಾತಿ ವಾದ ಮಾಡುವಂತ ಟೈಮಲ್ಲಿ ನಿಮ್ಮ ಲಾಯರ್ಗಳು ಎಲ್ಲರೂ ಕೂಡ ಸರಿಯಾದಂತ ವಾದಿಸ್ಬೇಕು, ಹೋಗ್ಬೇಕು. ಅಲ್ರಿ, ನಿಮ್ ಮುಖ್ಯಮಂತ್ರಿಗಳು ಇವತ್ತು ಮುಡಾ ಕೇಸ್ ಆದ್ರೆ ಡೆಲ್ಲಿಂದ ಲಾಯರ್ ಬರ್ತಾನ್ರಿ, ಡೆಲ್ಲಿಂದ ಲಾಯರ್ ಬಂದು ವಾದಿಸ್ತಾನ. ಈ ಮೀಸಲಾತಿ ಇಷ್ಟೊಂದು ದೊಡ್ಡ ಜ್ವಲಂತ ಸಮಸ್ಯೆ SC ಜನಾಂಗಕ್ಕೆ 17%, 7% ಕೊಟ್ಟಿದ್ದ ಮೀಸಲಾತಿಗೆ ಇದ್ದಂತ ಲಾಯರ್ ಹೋಗ್ಲಿಲ್ಲ. ಇವ್ರದೆಷ್ಟು ನಿರ್ಲಕ್ಷ್ಯ ನೋಡ್ರಿ. ಅಲ್ರಿ, ನಿಮ್ಮ ಮುಡಾ ಕೇಸ್ ಮುಖ್ಯನಾ? ನಿಮ್ಮ ಮುಖ್ಯಮಂತ್ರಿಗಳ ಮೇಲೆ ಕೇಸ್ ಆಗುತ್ತೆ, ಅವನ ಡೆಲ್ಲಿಂದ ಬರ್ತಾನೆ ದೊಡ್ಡ ಲಾಯರ್. ಇಲ್ಲಿ ಮೀಸಲಾತಿ ವಿಚಾರದಲ್ಲಿ ಕೋರ್ಟ್ ಅಲ್ಲಿ ಹೈಕೋರ್ಟ್ ಅಲ್ಲಿ ನಡೆಯುವಂತ ಟೈಮಲ್ಲಿ ನಿಮ್ಮ ಲಾಯರೇ ಹೋಗಲ್ಲ. ನೀವೆಲ್ಲ SC ಜನಾಂಗ ಮೋಸ ಮಾಡಿರಲ್ಲ. ನಿಮ್ ಯಾರು ಹೇಳೋರೆಲ್ಲ ಕೇಳೋರಿಲ್ಲ. ಉಗ್ರಪ್ಪ ಮಾಮ ನಿಮ್ ಬಗ್ಗೆ ಗೌರವ ಇದೆ, ನೀವು ಲಾಯರ್ ಇದ್ದೀರಿ. ನೀವೆಲ್ಲ ಒಂದು ಕಡೆ ನನಗೆ ರಾಜಕಾರಣದಲ್ಲಿ ಅಧಿಕಾರ ಇಲ್ಲ ಅಂತೇಳಿ ಜನರು ಎಲ್ಲರಿಗೂ ದಿಕ್ಕು ತಪ್ಸಕ್ಕೆ ಹೋಗ್ಬೇಡ್ರಿ ಮಾವನಲ್ಲೇ. ಇದು ಸತ್ಯಾಂಶ ಮಾತಾಡ್ರಿ. ಸತ್ಯಾಂಶ ಏನು, ಮೀಸಲಾತಿ ಯಾಕೆ ಮೋಸ ಆಗಿದೆ ಅಂತ ಹೇಳ್ರಿ. ಇವತ್ತು ಇಷ್ಟು ಮೋಸ ಮಾಡಿ ಒಬ್ರು ಅವತ್ತೇನು ಮೀಸಲಾತಿ ಸರಿ ಮಾಡಿದ್ದಾನೆ ಅಂತೇಳಿ ಅವ್ನ ಸಣ್ಣಕರಿಗೆ ಹೇಳ್ತಾನ, ಆ ಸಿಹಿ ತಿನ್ಸಾನ. ಯಾರು ಕೇಳೋರಿಲ್ಲ, ಹೇಳೋರಿಲ್ಲನ್ರಿ. ಎಷ್ಟು ಮೋಸ ಮಾಡಿ ಇವತ್ತು ನಡ್ಸ್ಕೊಂತ ಇದ್ದೀವಿ ತಾವೆಲ್ಲ ಕೊಡ್ತೀರಿ. ಅದಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ SC ಜನಾಂಗದವರು ಆಗಿರ್ಬೋದು, ಅಖಂಡ ಬಳ್ಳಾರಿ ಜಿಲ್ಲೆ ಕೇಂದ್ರ ಆಗಿರ್ಬೋದು, ದೊಡ್ಡ ಮೋಸ ಮಾಡ್ತಾ ಇದ್ದೀರಿ ನೀವು. ಖಂಡಿತವಾಗಿ ಈ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ಜನರು ಈ ಸಾರಿ ಅವ್ರ ಕೋಪಕ್ಕೆ ನೀವು ಪ್ರಶ್ನಾರ್ಥಿ ನಿಂತು ಹಿಡ್ಕೊಂಡ್ಬಿಡ್ರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.